ಹಾಯ್ ಫ್ರೆಂಡ್ಸ್, ನಮಸ್ಕಾರ. ತುಳುನಾಡು ಅಡುಗೆ ಚಾನಲ್ಗೆ ನಿಮಗೆ ಸ್ವಾಗತ, ಸುಸ್ವಾಗತ. ಇವತ್ತು ನಾವೊಂದು ಸ್ಪೆಷಲ್ ರೆಸಿಪಿ ಅಂತ ಹೇಳಿದರೆ ಮೀನಿನ ಪದಾರ್ಥ, ಕುಟ್ಟಿ ಅಂಜಲ್ ಮೀನಿನ ಪದಾರ್ಥ. ಕುಟ್ಟಿ ಅಂಜಲ್ ಮೀನನ್ನು ನೀವು ನೋಡಿರ್ಬೋದು, ಒಳ್ಳೆಯದು ದೊಡ್ಡ ಫಿಶ್ ಅದು. ಅದರ ಒಂದು ಪದಾರ್ಥವನ್ನು ಇವತ್ತು ನಾವು ಮಾಡ್ತೇವೆ. ಅದಕ್ಕೆ ಏನೆಲ್ಲ ಅಡುಗೆ ಸಾಮಗ್ರಿಗಳನ್ನು ತಗೊಂಡಿದ್ದೀವಿ ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೇನೆ. ಅದೇ ರೀತಿ ನೀವು ಕೂಡ ತಗೊಳ್ಳಿ. ಒಂದು ಮೀಡಿಯಮ್ ಗಾತ್ರ ದೊಡ್ಡದೊಂದು ಕುಟ್ಟಿ ಅಂಜಲ್ ಮೀನನ್ನು ನಾವು ಇದೇ ರೀತಿ ಸ್ಲೈಸ್ ಮಾಡಿಟ್ಟಿದ್ದೇವೆ. ಒಳ್ಳೆ ಫ್ರೆಶ್ ಆಗಿರೋಂಥ ಮೀನದು, ಬಹಳ ಒಳ್ಳೆ ಮೀನದು. ಇಲ್ಲಿ ನೋಡ್ಬೋದು ನೀವು, ಆ ಒಂದು ಮೀನನ್ನು ನಾವಿಲ್ಲಿ ಸ್ಲೈಸ್ ಮಾಡಿಟ್ಟಿದ್ದೇವೆ. ಆನಂತರ ಅದಕ್ಕೆ ಒಂದು ಸ್ವಲ್ಪ ಬ್ಯಾಡಿಗೆ ಮೆಣಸು ಮತ್ತು ಗುಂಟೂರು ಮೆಣಸನ್ನು ಮಿಕ್ಸ್ ಮಾಡಿ ಒಂದು 22 ಮೆಣಸನ್ನು ತಗೊಳ್ತೀವಿ. ಸ್ವಲ್ಪ ಖಾರ ಆಗುತ್ತೆ ಇದು, ಈ ಮೀನಿಗೆ ಸ್ವಲ್ಪ ಖಾರ ಜಾಸ್ತಿ. ಮತ್ತು ತೆಂಗಿನಕಾಯಿ ಒಂದು 2 ಹಿಡಿಯಷ್ಟು ತಗೊಳ್ತೇವೆ. ಈ ಮೀನಿಗೆ ತೆಂಗಿನಕಾಯಿ ಕಡಿಮೆ, ಒಂದು 2 ಹಿಡಿಯಷ್ಟು ತಗೊಂಡಿದ್ದೇವೆ ಅಷ್ಟೇ. ಮತ್ತು ಒಂದು ಸ್ವಲ್ಪ ಅರಿಶಿನ ಹುಡಿ ಒಂದು ಅರ್ಧ ಚಮಚಷ್ಟು ಅರಿಶಿನ ಹುಡಿ ಇದೆ. ಮತ್ತು ಇಲ್ಲಿ ಮೀಡಿಯಮ್ ಗಾತ್ರದ ಒಂದು ತುಂಡು ಶುಂಠಿ ಇದೆ, ಆ ಶುಂಠಿಯನ್ನು ಕೂಡ ಹೆಚ್ಚಿಟ್ಟಿದ್ದೇವೆ. ಅದೇ ರೀತಿ ಒಂದು ಅರ್ಧ ಈರುಳ್ಳಿ ಇದೆ, ಒಂದು 5-6 ಕಾಯಿ ಮೆಣಸು ಇದೆ, ಸ್ವಲ್ಪ ಖಾರಕ್ಕೋಸ್ಕರ. ಇದಕ್ಕೆ ಶುಂಠಿ ಮತ್ತು ಕಾಯಿ ಮೆಣಸು ಮುಖ್ಯವಾಗಿ ಬೇಕೇ ಬೇಕು, ಪದಾರ್ಥ ಭಾಳ ಒಳ್ಳೆಯದಾಗತ್ತೆ. 1/2 ಚಮಚ ಕೊತ್ತಂಬರಿ, 1 ಚಮಚ ಜೀರಿಗೆ, ಒಂದು 1/4 ಚಮಚ ಓಮ ಹಾಕಿದೆ, ಓಮ. ಅದೇ ರೀತಿ ಒಂದು 1/4 ಚಮಚಷ್ಟು ಮೆಂತ್ಯ ಹಾಕಿದ್ದೇವೆ. ಮತ್ತು 1 ಚಮಚಷ್ಟು ಇಲ್ಲಿ ಕಾಳುಮೆಣಸಿದೆ ಖಾರಕ್ಕೋಸ್ಕರ. ಒಂದು ಅರ್ಧ ಚಮಚಷ್ಟು ಸಾಸಿವೆ ಇದೆ. ಆನಂತರ ಒಂದು ಲಿಂಬೆ ಹಣ್ಣಿನ ಗಾತ್ರದಷ್ಟು ಒಂದು ಹುಣಸೆ ಹುಳಿ, ಮತ್ತೊಂದು ಸ್ವಲ್ಪ ಈರುಳ್ಳಿ ಇದೆ ಇಲ್ಲಿ ಕೂಡ ಒಂದು ಸ್ವಲ್ಪ. ಅದೇ ಒಂದು ಈರುಳ್ಳಿಯಲ್ಲಿ ನಾವು ಒಂದು ಸ್ವಲ್ಪ ಇಲ್ಲಿಟ್ಟಿದ್ದೇವೆ, ಒಂದು ಸ್ವಲ್ಪ ಇಲ್ಲಿಟ್ಟಿದ್ದೇವೆ. ಆನಂತರ ಒಂದು 4 ಎಸಳು ಬೆಳ್ಳುಳ್ಳಿ ಇದೆ. ಓಕೆ, ಇವಿಷ್ಟೇ ನಮಗೆ ಮಸಾಲೆಯಲ್ಲಿ ಬೇಕಾಗಿರೋದು, ಅದಿಷ್ಟೇ ಇಂಗ್ರೀಡಿಯೆಂಟ್ಸಲ್ಲಿ ಬೇಕಾಗಿರೋದು ಫ್ರೆಂಡ್ಸ್, ನೀವು ನೋಡ್ಬೋದು. ಓಕೆ, ಇದನ್ನು ಮಾಡುವ ಪ್ರೊಸೆಸ್ ಯಾವ ರೀತಿ ಅಂತೇಳಿ ನಾವಿಲ್ಲಿ ಎಕ್ಸ್ಪ್ಲೈನ್ ಮಾಡ್ತೇವೆ. ಓಕೆ ಫ್ರೆಂಡ್ಸ್, ಒಂದು ಸಣ್ಣ ಬಾಣಲೆಯನ್ನು ತಗೊಂಡು ನಾವಿಲ್ಲಿ ಮೆಣಸನ್ನು ಮೊದಲನೇದಾಗಿ ಹುರಿಬೇಕು, ಒಳ್ಳೆ ಮಾಡಿ ಫ್ರೈ ಮಾಡಬೇಕು. ಇಲ್ಲಿ ನೋಡ್ಬೋದು ನೀವು, ಗುಂಟೂರು ಮತ್ತು ಬ್ಯಾಡಿಗೆ ಮೆಣಸನ್ನು ಒಟ್ಟಿಗೆ ತಗೊಂಡಿದ್ದೇವೆ ನಾವು. ಅದನ್ನು ಹುರಿಬೇಕು. ಒಂದು ಸ್ವಲ್ಪ ಎಣ್ಣೆ ಹಾಕಿ ಹುರಿದ್ರೆ ಒಳ್ಳೆಯದು. ಅದಕ್ಕೊಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಹುರಿಯುವ. ಇಲ್ಲಿ ಒಳ್ಳೆ ಫ್ರೈ ಆದರೆ ಭಾಳ ಒಳ್ಳೆಯದಾಗತ್ತೆ. ಆದಷ್ಟು ಗ್ಯಾಸನ್ನು ಮೀಡಿಯಮ್ ಫ್ಲೇಮಲ್ಲಿ ಇಡಿ. ಫ್ರೆಂಡ್ಸ್, ಒಂದು ಮಿಕ್ಸಿ ಜಾರ್ ತಗೊಂಡು ಮೆಣಸನ್ನು ಆ್ಯಡ್ ಮಾಡುವ ಅದಕ್ಕೆ. ಈಗ ನಾವು ತಗೊಂಡಿರುವಂಥ ಬಾಕಿ ಇಂಗ್ರೀಡಿಯೆಂಟ್ಸನ್ನೆಲ್ಲ ಹುರಿಯುವ. ಆದಷ್ಟು ಒಳ್ಳೆ ಫ್ರೈ ಮಾಡಬೇಕು ಇದನ್ನು. ಇದನ್ನು ಕೂಡ ಮಿಕ್ಸಿಗೆ ಆ್ಯಡ್ ಮಾಡುವ, ಮಸಾಲೆಯನ್ನು ಕೂಡ. ಇದಕ್ಕೆ ನಾವು ತಗೊಂಡಿರುವಂಥ ಬೆಳ್ಳುಳ್ಳಿ, ಈರುಳ್ಳಿ, ಹುಳಿ, ಆನಂತರ ಅರಿಶಿನ ಹುಡಿ, ತೆಂಗಿನಕಾಯಿ ಎಲ್ಲವನ್ನು ಇದೇ ಜಾರಿಗೆ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿ ನೀರು ಹಾಕಿ ಒಳ್ಳೆ ಮಾಡಿ ಪೇಸ್ಟ್ ಮಾಡಬೇಕು ಇದನ್ನು. ಓಕೆ ಫ್ರೆಂಡ್ಸ್, ಇದೇ ರೀತಿ ನೈಸಾಗಿ ರುಬ್ಬಬೇಕು. ನಾವಿಲ್ಲಿ ಮಸಾಲೆಯನ್ನು ರುಬ್ಬಿಟ್ಟಿದ್ದೇವೆ. ಒಂದು ಮಣ್ಣಿನ ಬಿಸಿಲನ್ನು ತಗೊಂಡು ಇದಕ್ಕೆ ಒಳ್ಳೆ ಮಾಡಿ ಮಸಾಲೆಯನ್ನು ಆ್ಯಡ್ ಮಾಡುವ. ಮೊದಲನೇದಾಗಿ ಅದೇ ಜಾರಿಗೆ ಒಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಇಲ್ಲಿ ಆ್ಯಡ್ ಮಾಡುವ. ಅದೇ ನೀರನ್ನು ಇದಕ್ಕೆ ಆ್ಯಡ್ ಮಾಡುವ ಫ್ರೆಂಡ್ಸ್. ಈಗ ನಾವು ತಗೊಂಡಿರುವಂಥ ಕಾಯಿಮೆಣಸು, ಈರುಳ್ಳಿ, ಶುಂಠಿ ಈ 3 ಕೂಡ ಇದಕ್ಕೆ ಆ್ಯಡ್ ಮಾಡುವ. ಇದೇ ಮಸಾಲೆಗೆ ಆ್ಯಡ್ ಮಾಡಿ ಒಳ್ಳೆ ಮಾಡಿ ಮಿಕ್ಸ್ ಮಾಡಿ ಒಳ್ಳೆ ಮಾಡಿ ಬೇಯಿಸ್ಬೇಕು. ಇದನ್ನು ಕುದಿ ಬರಿಸ್ಬೇಕು. ನಿಮಗೆ ಬೇಕಿದ್ದಷ್ಟೇ ನೀರನ್ನು ಹಾಕಿ ಕನ್ಸಿಸ್ಟೆನ್ಸಿ. ಆದಷ್ಟು ಒಂದು ಸ್ವಲ್ಪ ಗಸಿ ಇದ್ದರೆ ಒಳ್ಳೆಯದೇ. ಇದು ರುಚಿಗೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಹಾಕುವ. ಒಂದು 1.5 ಚಮಚ ಉಪ್ಪನ್ನು ಹಾಕಿದ್ದೇವೆ ಇದಕ್ಕೆ. ಈಗ ಒಂದು ಬಾಯಿ ಮುಚ್ಚಳವನ್ನು ಹಾಕಿ ಒಳ್ಳೆ ಮಾಡಿ ಕುದಿ ಬರಿಸುವ. ಇದಕ್ಕೆ ನಾವು ಇಲ್ಲಿ ಕುದಿ ಬಂದಿದೆ, ನಾವಿನ್ನು ಮೀನಿನ ಪೀಸನ್ನು ಒಂದೊಂದೇ ಆ್ಯಡ್ ಮಾಡುವ ಇದಕ್ಕೆ.
ಮೀನನ್ನು ಇಲ್ಲಿ ಆ್ಯಡ್ ಮಾಡಿದ್ದೇವೆ. ಇದಕ್ಕೆ ಇನ್ನು ಮೀನು ಬೇಯಬೇಕು, ಅದಕ್ಕೋಸ್ಕರ ಬಾಯಿ ಮುಚ್ಚಳ ಹಾಕಿ ಇನ್ನೊಂದು ಕುದಿಯನ್ನು ಬರಿಸುವ. ಓಕೆ ಫ್ರೆಂಡ್ಸ್, ಇಲ್ಲಿ ಮೀನು ಕೂಡ ಬೆಂದಿದೆ, ಒಳ್ಳೆ ಕುದಿ ಬರ್ತಾ ಇದೆ. ಫಸ್ಟ್ ಕ್ಲಾಸ್ ಆಗಿದೆ ನಮ್ಮ ಒಂದು ಮೀನು ಪದಾರ್ಥ. ಎಸ್, ಫಸ್ಟ್ ಕ್ಲಾಸ್ ಆಗಿದೆ, ನೀವು ನೋಡ್ಬೋದು. ಒಳ್ಳೆ ಮೀನೆಲ್ಲ ಬೆಂದಿದೆ. ಎಸ್ ಫ್ರೆಂಡ್ಸ್, ಫಸ್ಟ್ ಕ್ಲಾಸ್ ಆಗಿದೆ ಮೀನು ಪದಾರ್ಥ. ಕುಟ್ಟಿ ಅಂಜಲ್ ಮೀನಿನ ಪದಾರ್ಥ ಭಾಳ ಒಳ್ಳೆಯದಾಗತ್ತೆ ಊಟ ಮಾಡಲಿಕ್ಕೆಲ್ಲ, ಅನ್ನದ ಜೊತೆ ಮತ್ತು ತಿಂಡಿ ಚಪಾತಿಗೆ ಇದಕ್ಕೆಲ್ಲ ಭಾಳ ಒಳ್ಳೆ ಮೀನಿದು. ಎಸ್ ಫ್ರೆಂಡ್ಸ್, ಸೂಪರಾಗಿ ಬಂದಿದೆ ನಮ್ಮ ಕುಟ್ಟಿ ಅಂಜಲ್ ಮೀನಿನ ಪದಾರ್ಥ. ನೀವು ಕೂಡ ಇದೇ ರೀತಿ ಒಂದು ಪದಾರ್ಥವನ್ನು ನಿಮ್ಮ ಮನೆಯಲ್ಲಿ ಮಾಡಿ, ನಾವು ಹೇಳಿದ ಇಂಗ್ರೀಡಿಯೆಂಟ್ಸನ್ನು ಯೂಸ್ ಮಾಡಿ. ಒಳ್ಳೆಯದಾಗುತ್ತೆ ಪದಾರ್ಥ, ಖಾರವಾಗಿ ಒಳ್ಳೆ ರುಚಿ ಆಗುತ್ತೆ. ಕುಟ್ಟಿ ಅಂಜಲ್ ಮೀನಿಗೆ ಸ್ವಲ್ಪ ಖಾರ ಜಾಸ್ತಿ, ತೆಂಗಿನಕಾಯಿ ಸ್ವಲ್ಪ ಕಡಿಮೆ, ಇದಕ್ಕೆ ಒಳ್ಳೆಯದಾಗುತ್ತೆ. ಕುಟ್ಟಿ ಅಂಜಲ್ ಮೀನು ಕೂಡ ಸ್ವಲ್ಪ ಬೇಯೋದು ಲೇಟು, ಮತ್ತೇನೆಂದರೆ ಒಳ್ಳೆಯ ಒಂದು ಹೆಲ್ತಿ ಫಿಶ್ ಇದು. ಫ್ರೆಂಡ್ಸ್, ನಾವು ಪದಾರ್ಥವನ್ನು ಮಾಡಿದ ಮೇಲೆ ಒಂದು 2 ಗಂಟೆ ಆದರೂ ಅಥವಾ 1 ಗಂಟೆ ಆದರೂ ಬಿಟ್ಟು ಊಟ ಮಾಡಬೇಕು. ಯಾಕಂದರೆ ಈ ಮೀನು ಎಲ್ಲ ಎಳ್ಕೊಳ್ಳುತ್ತೆ ಒಳ್ಳೆ ಮಸಾಲೆಯನ್ನೆಲ್ಲ, ಮತ್ತು ರುಚಿ ಸ್ವಲ್ಪ ಜಾಸ್ತಿ ಆಗುತ್ತೆ. ಓಕೆ ಫ್ರೆಂಡ್ಸ್, ನಮ್ಮ ಕುಟ್ಟಿ ಅಂಜಲ್ ಮೀನಿನ ಪದಾರ್ಥ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಅದೇ ರೀತಿ ನಮ್ಮ ಒಂದು ತುಳುನಾಡು ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಬದಿಯಲ್ಲಿ ಕೊಟ್ಟಿರುವಂಥ ಬೆಲ್ ಐಕಾನ್ ನೋಟಿಫಿಕೇಷನನ್ನು ಓಕೆ ಮಾಡಿ. ಈ ಬೆಲ್ ಐಕಾನ್ ಓಕೆ ಮಾಡೋದ್ರಿಂದ ನಾನು ಮಾಡುವಂಥ ಎಲ್ಲ ವೀಡಿಯೋದ ಅಪ್ಡೇಟ್ಸ್ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋವನ್ನು ಮುಗಿಸ್ತೀನಿ. ಕುಟ್ಟಿ ಅಂಜಲ್ಗೆ ನಿಮ್ಮ ಒಂದು ಲೈಕ್ ಇರಲಿ ಮತ್ತು ನಮ್ಮ ಒಂದು ಅಡುಗೆಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.